ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಪಿಂಬಾ ಚಾನಲ್. ಪ್ರೀವಿಯಸ್ ವಿಡಿಯೋದಾಗ ನಾವು ಲಾಕ್ ಇಂಟರ್ಫೇಸ್ ನೋಡಿದ್ವಿ. ಈ ವಿಡಿಯೋದಾಗ ನಾವು ರೀ ಎಂಟ್ರೆಂಟ್ ಲಾಕ್ ನೋಡೋಣ ಅಂತ. ರೀ ಎಂಟ್ರೆಂಟ್ ಲಾಕ್ ಕ್ಲಾಸ್ ಲಾಕ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಲಾಕ್ ಇಂಟರ್ಫೇಸ್ದಾಗ ಇರುವಂಥ ಮೆಥಡ್ಸ್ ಲಾಕ್, ಅನ್ಲಾಕ್, ಟ್ರೈ ಲಾಕ್ ವಿತ್ ಟೈಮ್ ಔಟ್, ಲಾಕ್ ಇಂಟರಪ್ಟಬಲ್ ಮೆಥಡ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಅದಕ್ಕೆ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡ್ತೈತಿ. ಈ ಕ್ಲಾಸ್ ಜಾವಾ ಯುಟಿಲ್ ಕಂಕರೆಂಟ್ ಲಾಕ್ಸ್ ಡಾಟ್ ರೀ ಎಂಟ್ರೆಂಟ್ ಲಾಕ್ ಅನ್ನುವಂಥ ಪ್ಯಾಕೇಜ್ದಾಗ ಐತಿ. ನಾವು ರೀ ಎಂಟ್ರೆಂಟ್ ಲಾಕ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ವಿತ್ ಕೋಡ್ ಎಕ್ಸಾಂಪಲ್ಸ್ ನೋಡೋಣ ಅಂತ. ಸೊ ಇದು ನಮ್ದು ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನಾವು ಕೌಂಟರ್ ಅಂತೇಳಿ ಒಂದು ಕ್ಲಾಸ್ ಬರ್ದೀವ. ಈ ಕೌಂಟರ್ ಕ್ಲಾಸ್ದಾಗ ಕೌಂಟ್ ಅಂತೇಳಿ ಇನ್ಸ್ಟೆನ್ಸ್ ವೇರಿಯೇಬಲ್ ಐತಿ. ಇದಕ್ಕೆ ನಾವು ಡಿಫಾಲ್ಟ್ ವ್ಯಾಲ್ಯೂ 0ನ ಅಸೈನ್ ಮಾಡಿವ. ಇನ್ಕ್ರಿಮೆಂಟ್ ಮೆಥಡ್ ಒಳಗಡೆ ನಾವು ಕೌಂಟ್ ಪ್ಲಸ್ ಪ್ಲಸ್ ಮಾಡಾಕತ್ತೀವ. ಕೌಂಟ್ ಪ್ಲಸ್ ಪ್ಲಸ್ ಅಟೋಮಿಕ್ ಆಪರೇಷನ್ ಅಲ್ಲ. ಇದು ಇಂಟರ್ನ್ ಇದ 3 ಸ್ಟೆಪ್ದಾಗ ಆಗತ್ತೆ. ಫಸ್ಟ್ ಓಲ್ಡ್ ವ್ಯಾಲ್ಯೂ ಆಫ್ ಅ ಕೌಂಟ್ನ ನಾವು ಮೆಮ್ರಿಯಿಂದ ರೀಡ್ ಮಾಡ್ತೀವಿ. ಅದಾದ್ಮೇಲೆ ಕೌಂಟ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಮಾಡ್ತೀವಿ. ಫೈನಲಿ ಅಪ್ಡೇಟೆಡ್ ವ್ಯಾಲ್ಯೂನ ನಾವು ಮೆಮ್ರಿದಾಗ ಬರಿತೀವಿ. ಮೇನ್ ಮೆಥಡ್ ಒಳಗಡೆ ನಾವು ಕೌಂಟರ್ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಟಾಸ್ಕ್ ಅಂತೇಳಿ ನಾವು ಒಂದು ರನ್ನೇಬಲ್ ರೆಫರೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀವ. ರನ್ನೇಬಲ್ ಅನ್ನೋದು ಇಂಟರ್ಫೇಸ್. ಈ ರನ್ನೇಬಲ್ ಮೆಥಡ್ದಾಗ ರನ್ ಅಂತೇಳಿ ಮೆಥಡ್ ಐತಿ. ಸೊ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡ ನಾವು ಆ ರನ್ ಮೆಥಡ್ಗೆ ಇಂಪ್ಲಿಮೆಂಟೇಷನ್ ಈ ರೀತಿ ಕೊಡಾಕತ್ತೀವ. ಇದರದ ಬಾಡಿ ನೋಡಿದೀವಿ ಅಂತಂದ್ರೆ ನಾವು ಫಾರ್ ಲೂಪ್ 3 ಸಲ ರನ್ ಆಗುತ್ತಾ. ವಿದಿನ್ ಈಚ್ ಇಟ್ರೇಷನ್ ನಾವು ಸಿ ಡಾಟ್ ಇನ್ಕ್ರಿಮೆಂಟ್ ಅಂದ್ರೆ ಈ ಕೌಂಟರ್ ಕ್ಲಾಸದ ಇನ್ಸ್ಟೆನ್ಸ್ ವೇರಿಯೇಬಲ್ ಮ್ಯಾಗ ಇನ್ಕ್ರಿಮೆಂಟ್ ಮೆಥಡ್ನ ನಾವು ಕರೆಯಾಕತ್ತೀವ. ಥ್ರೆಡ್ 1 ಥ್ರೆಡ್ 2 ನಾವು ಕ್ರಿಯೇಟ್ ಮಾಡಾಕತ್ತೀವ. ಥ್ರೆಡ್ 1 ಥ್ರೆಡ್ 2ಗ ನಾವು ಈ ರನ್ನೇಬಲ್ ರೆಫರೆನ್ಸ್ನ ಆಸ್ ಎ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀವ. ಸೊ ಯಾವಾಗ ಈ ಥ್ರೆಡ್ಡಿಗೆ ಸಿ ಪಿ ಯು ಲೈಫ್ ಸೈಕಲ್ ಸಿಗ್ತೈತಲ್ಲ ಅವಾಗ ಇವೆರಡೂ ಥ್ರೆಡ್ ಇದ ಬಾಡಿನ ಎಕ್ಸಿಕ್ಯೂಟ್ ಮಾಡ್ತಾವ. ಸೊ ಈ ರೀತಿ ಥ್ರೆಡ್ 1 ಥ್ರೆಡ್ 2 ಈ ಕೌಂಟರ್ ಕ್ಲಾಸದ ಇನ್ಸ್ಟೆನ್ಸ್ನ ಶೇರ್ ಮಾಡ್ತಾವ. ನೆಕ್ಸ್ಟ್ ನಾವು ಇವೆರಡೂ ಥ್ರೆಡ್ನ ಸ್ಟಾರ್ಟ್ ಮಾಡಾಕತ್ತೀವ. T1 ಡಾಟ್ ಜಾಯ್ನ T2 ಡಾಟ್ ಜಾಯ್ನ್ ಇರೋದ್ರಿಂದ ಮೇನ್ ಥ್ರೆಡ್ T1 T2 ಕಂಪ್ಲೀಟ್ ಆಗುತ್ತಾ ನಾನು ವೇಟ್ ಮಾಡ್ತೈತಿ. ಸೊ ಒಂದ್ಸಲ T1 T2 ಕಂಪ್ಲೀಟ್ ಆದ್ಮೇಲೆ ಮೇನ್ ಥ್ರೆಡ್ ಈ ಲೈನನ್ನ ಪ್ರಿಂಟ್ ಮಾಡಾಕತೈತಿ. ಫೈನಲ್ ವ್ಯಾಲ್ಯೂ ಆಫ್ ಅ ಕೌಂಟ್ ಅಂತ ಹೇಳಿ ಕೌಂಟದ ವ್ಯಾಲ್ಯೂನ ಪ್ರಿಂಟ್ ಮಾಡಾಕತ್ತೀವಿ ನಾವು. ಸೊ ಇಲ್ಲಿ ನೋಡಿದ್ರೆ ನಮ್ಗೆ ಈ ಇನ್ಕ್ರಿಮೆಂಟ್ ಅನ್ನುವಂಥ ಮೆಥಡ್ನ T1 T2 ಕರೆಯಾಕತ್ತಾವ. ಇದ ಇನ್ಕ್ರಿಮೆಂಟ್ ಮೆಥಡ್ ಥ್ರೆಡ್ ಸೇಫ್ ಇರ್ಬೇಕು. ಇಲ್ಲ ಅಂತಂದ್ರೆ ನಮಗೆ ರೇಸ್ ಕಂಡೀಷನ್ ಆಕರ್ ಆಗಿ ಡಿಸೈರ್ಡ್ ಔಟ್ಪುಟ್ ಬರಂಗಿಲ್ಲ. ಲೆಟ್ಸ್ ಸೇ ಇನ್ಕ್ರಿಮೆಂಟ್ ಮೆಥಡ್ ಥ್ರೆಡ್ ಸೇಫ್ ಇಲ್ಲ. ಆಮೇಲೆ ನಮ್ಗೆ ಲೆಟ್ಸ್ ಸೇ ಥ್ರೆಡ್ T1ಗೆ ಸಿ ಪಿ ಯು ಲೈಫ್ ಸೈಕಲ್ ಸಿಕ್ಕೈತಿ. ಸೊ ಥ್ರೆಡ್ 1 ಏನು ಮಾಡೈತಿ, ಈ ಇನ್ಕ್ರಿಮೆಂಟ್ ಮೆಥಡ್ದಾಗ ಬಂತ ಕೌಂಟ್ ಪ್ಲಸ್ ಪ್ಲಸ್ ಮಾಡಾಕ್ತೈತಿ. ಇದ ಕೌಂಟ್ ಪ್ಲಸ್ ಪ್ಲಸ್ ಅಟೋಮಿಕ್ ಆಪರೇಷನ್ ಇಲ್ಲ, ಇಂಟರ್ನ 3 ಸ್ಟೆಪ್ದಾಗ ಆಗುತ್ತೆ. ಅದಕ್ಕೆ ಓಲ್ಡ್ ವ್ಯಾಲ್ಯೂ ಆಫ್ ಕೌಂಟನ್ನ ಫಸ್ಟ್ ಮೆಮ್ರಿಯಿಂದ ರೀಡ್ ಮಾಡ್ಕೋತ 0 ಅಂತೇಳಿ ಐತಿ. ಕೌಂಟ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಅಂತೇಳಿ ಆಗಾಕತೈತಿ. ಆಯ್ತದ. ಸೊ ಇನ್ನ ಇದು ಅಪ್ಡೇಟೆಡ್ ವ್ಯಾಲ್ಯೂ ಮೇನ್ ಮೆಮ್ರಿದಾಗ ಬರ್ದಿಲ್ಲ ಥ್ರೆಡ್ 1. ಸೊ ಈ ಟೈಮ್ದೊಳಗೆ ಲೆಟ್ಸ್ ಸೇ ಕಂಟೆಕ್ಸ್ಟ್ ಸ್ವಿಚಿಂಗ್ ಆಯ್ತು. ಅವಾಗ ಥ್ರೆಡ್ T2 ಬರ್ತೈತಿ. ಥ್ರೆಡ್ T2ಗೆ ಥ್ರೆಡ್ 1 ಈ ವ್ಯಾಲ್ಯೂನ ಅಪ್ಡೇಟ್ ಮಾಡೈತಿ ಅನ್ನುವಂಥ ನಾಲೆಜ್ ಇರಂಗಿಲ್ಲ. ಥ್ರೆಡ್ 2 ಏನು ಮಾಡ್ತೈತಿ, ಮೆಮ್ರಿಯಿಂದ ಕೌಂಟದ ವ್ಯಾಲ್ಯೂನ ರೀಡ್ ಮಾಡ್ಕೋತೈತಿ. ಸೊ ಅದಕ್ಕೆ 0 ಅಂತೇಳಿ ಸಿಗ್ತೈತಿ. ಆ 0ನ ಅಗೇನ ಅದ 1 ಅಂತೇಳಿ ಮಾಡ್ತೈತಿ. ಆ 1 ವ್ಯಾಲ್ಯೂನ ಅದ ಮೆಮ್ರಿಗೆ ಬರಿತೈತಿ. ಕಂಟೆಕ್ಸ್ಟ್ ಸ್ವಿಚಿಂಗ್ ಆಯಿತು ಅಂತಂದ್ರೆ ಥ್ರೆಡ್ 1 ಅಪ್ಡೇಟ್ ಆಗಿರುವಂಥ ವ್ಯಾಲ್ಯೂ 1ನ ಅಗೇನ್ ಮೆಮ್ರಿದಾಗ ಬರೀತೈತಿ. ಸೊ ಇಲ್ಲಿ ನೋಡಿದ್ರೆ ನಮ್ದು ಒಂದು ಇನ್ಕ್ರಿಮೆಂಟ್ ಮಿಸ್ ಆಗೈತಿ. ಇಲ್ಲೇ ಥ್ರೆಡ್ 1 ಥ್ರೆಡ್ 2 ಏನು ಮಾಡಾಕ್ತಾವ ಅಂತಂದ್ರೆ ಈ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡಾಕ ರೇಸ್ ಮಾಡಾಕತ್ತಾವ. ಇದರಿಂದ ನಮ್ಗೆ ಅನ್ಡಿಸೈರ್ಡ್ ಬಿಹೇವಿಯರ್ ಆಮೇಲೆ ನಮಗೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಅ ಕೌಂಟ್ ಬರಂಗಿಲ್ಲ ನಮಗೆ. ಸೊ ಅದ್ರ ಸಲುವಾಗಿ ಈ ಇನ್ಕ್ರಿಮೆಂಟ್ ಮೆಥಡ್ನ ನಾವು ಥ್ರೆಡ್ ಸೇಫ್ ಮಾಡ್ಬೇಕು. ಸೊ ಸೇಮ್ ಪ್ರಾಬ್ಲಮ್ನ ನಾವು ಸಿಂಕ್ರೊನೈಸೇಷನ್ ಯೂಸ್ ಮಾಡ್ಕೊಂಡ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ ನೋಡಿದ್ವಿ. ಈ ಮೆಥಡ್ನ ನಾವು ಸಿಂಕ್ರೊನೈಸ್ಡ್ ಕೀವರ್ಡಿಂದ ಬರ್ದೀವಿ ಅಂತಂದ್ರೆ ಅವಾಗ JVM ಏನು ಎನ್ಶೂರ್ ಮಾಡ್ತೈತಿ ಅಂತಂದ್ರೆ ಅಟ್ ಎನಿ ಒನ್ ಪಾಯಿಂಟ್ ಆಫ್ ಅ ಟೈಮ್ ಒಂದೇ ಥ್ರೆಡ್ ಈ ಮೆಥಡ್ ಒಳಗಡೆ ಬರ್ಬೇಕಂತೇಳಿ ಅದು ಎನ್ಶೂರ್ ಮಾಡ್ತೈತಿ. ಸೊ ಅದು ಆಬ್ಜೆಕ್ಟ್ ಮೊನಿಟರ್ ಲಾಕ್ನ ಬೇಸಿಕಲಿ ಒಂದೇ ಥ್ರೆಡ್ಗೆ ಎಟ್ ಎ ಟೈಮ್ ಕೊಡ್ತೈತಿ. ಅದ್ರ ಥ್ರೂ ಏನು ಮಾಡ್ತೈತಿ ಅಂದರೆ ಅಟ್ ಎನಿ ಪಾಯಿಂಟ್ ಆಫ್ ಅ ಟೈಮ್ ಒಂದೇ ಥ್ರೆಡ್ ಇದ್ರೊಳಗೆ ಎಂಟರ್ ಆಗಬೇಕು, ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಂತೇಳಿ ಎನ್ಶೋರ್ ಮಾಡ್ತೈತಿ. ಸೊ ನಾವು ಅದ ಪ್ರಾಬ್ಲಮ್ನ ಇಲ್ಲೇ ರೀ ಎಂಟ್ರೆಂಟ್ ಲಾಕ್ ಯೂಸ್ ಮಾಡ್ಕೊಂತ ಮಾಡಾಕತ್ತೀವ. ಲೆಟ್ಸ್ ಸೇ ಥ್ರೆಡ್ T1ಗೆ ನಮ್ಗೆ ಸಿ ಪಿ ಯು ಲೈಫ್ ಸೈಕಲ್ ಸಿಕ್ತಾ. ಥ್ರೆಡ್ T1 ಇನ್ಕ್ರಿಮೆಂಟ್ ಮೆಥಡ್ನ ಕಾಲ್ ಮಾಡ್ತಾ ಇಲ್ಲಿ ನೋಡಿದ್ರೆ ನಾವು ಲಾಕ್ OBJ ಡಾಟ್ ಲಾಕ್ ಅಂತೇಳಿ ಕಾಲ್ ಮಾಡಾಕತ್ತೀವ.
ಲಾಕ್ ಒಬಿಜೆ ಅನ್ನೋದೇನಿದೆ ರೀ ಎಂಟ್ರೆಂಟ್ ಲಾಕದ ಆಬ್ಜೆಕ್ಟ್. ಇದ್ರ ಮ್ಯಾಗ ನಾವು ಲಾಕ್ ಅಕ್ವೈರ್ ಮಾಡ್ಕೋದ್ರ ಸಲುವಾಗಿ ಲಾಕ್ ಅಂತೇಳಿ ಕರೆಯಾಕತ್ತೀವ. ಸೊ ಫಸ್ಟ್ ಟೈಮ್ ನಮ್ದು ಥ್ರೆಡ್ ಎಕ್ಸಿಕ್ಯೂಟ್ ಆಗೋದ್ರ ಸಲುವಾಗಿ ಈ ಲಾಕ್ ಫ್ರೀ ಆಗೈತಿ. ಇದ ಲಾಕ್ನ ಅಕ್ವೈರ್ ಮಾಡ್ಕೊಂಡ ಕೌಂಟ್ ಪ್ಲಸ್ ಪ್ಲಸ್ ಎಕ್ಸಿಕ್ಯೂಟ್ ಮಾಡಾಕತೈತಿ. ಸೊ ವ್ಯಾಲ್ಯೂನ ರೀಡ್ ಮಾಡ್ತಾ ಅಪ್ಡೇಟ್ ಮಾಡಾಕತೈತಿ. ಕೌಂಟ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಆಯ್ತು. ಸೊ ಇಲ್ಲೇ ವ್ಯಾಲ್ಯೂ ಮೇನ್ ಮೆಮ್ರಿಗೆ ಬರೋಕ್ಕಿಂತ ಮೊದಲ ಲೆಟ್ಸ್ ಸೇ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಆಯ್ತು. ಅವಾಗ ಥ್ರೆಡ್ T2 ಬಂತು. ಸೊ ಥ್ರೆಡ್ T2 ಇನ್ಕ್ರಿಮೆಂಟ್ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಲೈನ್ ನಂಬರ್ 12ದಾಗ ಲಾಕ್ ಒಬಿಜೆ ಡಾಟ್ ಲಾಕ್ ಇರೋದ್ರಿಂದ ಥ್ರೆಡ್ T2ಗ ಲಾಕ್ ಸಿಗಂಗಿಲ್ಲ. ಯಾಕಂದ್ರೆ ಥ್ರೆಡ್ 1 ಇನ್ನ ಲಾಕ್ನ ಹೋಲ್ಡ್ ಮಾಡೈತಿ. ಸೊ ಥ್ರೆಡ್ T2 ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗುತ್ತೆ. ಕಂಟೆಕ್ಸ್ಟ್ ಸ್ವಿಚಿಂಗ್ ಆದ್ಮೇಲೆ ಥ್ರೆಡ್ 1ನ ಅಪ್ಡೇಟ್ ಆಗಿರುವಂಥ ವ್ಯಾಲ್ಯೂನ ಮೇನ್ ಮೆಮ್ರಿಗೆ ಬರೀತೀವಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಾವು ಲಾಕ್ ಒಬಿಜೆ ಡಾಟ್ ಅನ್ಲಾಕ್ ಅಂತೇಳಿ ಮಾಡಾಕ್ತೀವ. ಸೊ ಈ ಟೈಮ್ದಾಗ ಥ್ರೆಡ್ 1ನ ಈ ಲಾಕ್ ಒಬಿಜೆ ಮ್ಯಾಗ ಇರುವಂಥ ಲಾಕ್ನ ರಿಲೀಸ್ ಮಾಡಾಕತೈತಿ. ಸೊ ಈ ರೀತಿ ರೀ ಎಂಟ್ರೆಂಟ್ ಲಾಕ್ ಥ್ರೆಡ್ ಸೇಫ್ಟಿನ ಎನ್ಶೂರ್ ಮಾಡ್ತೈತಿ. ಇಲ್ಲೇ ಮೇನ್ ಅಬ್ಸರ್ವೇಷನ್ ಏನಂತಂದ್ರೆ ನಾವು ಲಾಕ್ ಅನ್ಲಾಕ್ ಅಂತೇಳಿ ಮೆಥಡ್ನ ಎಕ್ಸ್ಪ್ಲಿಸಿಟ್ಲಿ ಆಗಿ ಕಾಲ್ ಮಾಡ್ಬೇಕು. ಫೇರ್ ಆಸ್ ಅ ಸಿಂಕ್ರೊನೈಸ್ಡ್ ಕೀವರ್ಡ್ ಇಲ್ಲಿ ನಾವು ಎಕ್ಸ್ಪ್ಲಿಸಿಟ್ಲಿ ಆಗಿ ಲಾಕ್ ಅನ್ಲಾಕ್ ಅಂತೇಳಿ ಕಾಲ್ ಮಾಡುವಂಥ ಅವಶ್ಯಕತೆ ಇರಂಗಿಲ್ಲ. JVMನ ಇಂಟರ್ನಲ್ಲಿ ಅದನ್ನ ಟೇಕ್ ಕೇರ್ ಮಾಡ್ತೈತಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮ್ಗೆ ಇದು ಫೈನಲ್ ವ್ಯಾಲ್ಯೂ 6 ಅಂತೇಳಿ ಬರ್ಬೇಕು. ಸೊ ಫೈನಲ್ ವ್ಯಾಲ್ಯೂ ಆಫ್ ಅ ಕೌಂಟರ್ ನಮ್ಗೆ 6 ಅಂತೇಳಿ ಬಂದೈತಿ. ಇಲ್ಲೇ ನಾವಿಲ್ಲೇ ಕನ್ಸೋಲ್ದಾಗ ನೋಡಿದ್ರೆ CPU ಲೈಫ್ ಸೈಕಲ್ ಒಂದ್ಸಲ T2 ಸಿಕ್ಕೈತಿ, ಒಂದ್ಸಲ T1 ಸಿಕ್ಕೈತಿ, ಒಂದ್ಸಲ T2 ಸಿಕ್ಕೈತಿ. ಸೊ ರ್ಯಾಂಡಮ್ ಆಗಿ ಥ್ರೆಡ್ 1ಗ ಥ್ರೆಡ್ 2ಗ CPU ಲೈಫ್ ಸೈಕಲ್ ಸಿಕ್ಕರು ನಮ್ದೇನಿದೆ ಫೈನಲ್ ವ್ಯಾಲ್ಯೂ ಆಫ್ ಅ ಕೌಂಟ್ದಾಗ ಯಾವುದೂ ವ್ಯತ್ಯಾಸ ಆಗಿಲ್ಲ. ನಮ್ಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ 6 ಅಂತನ ಬಂದೈತಿ. ಸೊ ಈ ರೀತಿ ನಮ್ದು ರೀ ಎಂಟ್ರೆಂಟ್ ಲಾಕದ ಲಾಕ್ ಅನ್ಲಾಕ್ ಮೆಥಡ್ ವರ್ಕ್ ಆಗಿ ಥ್ರೆಡ್ ಸೇಫ್ಟಿನ ಎನ್ಶೂರ್ ಮಾಡ್ತಾವ. ನೆಕ್ಸ್ಟ್ ಕನ್ಸೆಪ್ಟ್ ಏನಂತಂದ್ರೆ ಇದ್ರೊಳಗ ಸೊ ಇವೊಂದು ಥ್ರೆಡ್ ಲಾಕ್ನ ಅಕ್ವೈರ್ ಮಾಡ್ಕೊಂಡಿದ್ರು ಸಹ ಅದು ಮಲ್ಟಿಪಲ್ ಟೈಮ್ಸ್ ಲಾಕ್ನ ಅಕ್ವೈರ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಮ್ದು ಈ ಎಕ್ಸಾಂಪಲ್ದಾಗ ಬೇಸಿಕಲಿ ನಮ್ದು ಕ್ಲಾಸ್ ಐತಿ ವಿತ್ ನೇಮ್ ರೀ ಎಂಟ್ರೆಂಟ್ ಲಾಕ್ ಅಕ್ವೈರ್ಡ್ ಮಲ್ಟಿಪಲ್ ಟೈಮ್ಸ್ ಅಂತೇಳಿ. ಇದ್ರದ ಮೇನ್ ಮೆಥಡ್ ಒಳಗಡೆ ನಾವು ಈ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಅದಾದ್ಮೇಲೆ ಥ್ರೆಡ್ T1 ಈಕ್ವಲ್ ಟು ನ್ಯೂ ಥ್ರೆಡ್ ಅಂತ ಹೇಳಿ ಈ ಆಬ್ಜೆಕ್ಟ್ದ ಮೆಥಡ್ ಎನ ಕಾಲ್ ಮಾಡಾಕತ್ತೀವ. ಸೊ ಇಲ್ಲಿ ಮೆಥಡ್ ಎದಾಗ ನಮ್ದು ಫಸ್ಟ್ ಸ್ಟೇಟ್ಮೆಂಟ್ ಏನ ಲಾಕ್ ಒಬಿಜೆ ಡಾಟ್ ಲಾಕ್ ಒಬಿಜೆ ಏನಿದೆ ರೀ ಎಂಟ್ರೆಂಟ್ ಲಾಕದ ಆಬ್ಜೆಕ್ಟ್. ಸೊ ಇದ್ರ ಮ್ಯಾಗ ನಾವು ಲಾಕ್ನ ಅಕ್ವೈರ್ ಮಾಡ್ಕೊಳಕತ್ತೀವ. ಸೊ ಥ್ರೆಡ್ ಅಕ್ವೈರ್ ಮಾಡ್ಕೊಂಡ ಈ ಕ್ರಿಟಿಕಲ್ ಸೆಕ್ಷನ್ ಆಫ್ ದ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಲೈನ್ ನಂಬರ್ 18ದಾಗ ಏನೈತಿ ಮೆಥಡ್ ಬಿ ಐತಿ. ಸೊ ಇದ ಮೆಥಡ್ ಬಿಗ ಕಂಟ್ರೋಲ್ ಹೋಗುತ್ತೆ. ಇಲ್ಲೇ ಮೆಥಡ್ ಬಿದಾಗನು ಅಗೇನ್ ಲಾಕ್ ಒಬಿಜೆ ಡಾಟ್ ಲಾಕ್ ಅಂತೇಳಿ ಕಾಲ್ ಮಾಡಾಕತ್ತೀವ. ಥ್ರೆಡ್ ಆಲ್ರೆಡಿ ಲಾಕ್ ಒಬಿಜೆ ಮ್ಯಾಗ ಲಾಕ್ನ ಅಕ್ವೈರ್ ಮಾಡ್ಕೊಂಡೈತಿ. ಸೊ ಅಗೇನ್ ನಾವು ಇದ್ರ ಮ್ಯಾಗ ಟ್ರೈ ಮಾಡಿದ್ರು ಇಲ್ಲಿ ಯಾವುದೂ ಡೆಡ್ ಲಾಕ್ ಸಿಚುವೇಶನ್ ಅಕರ್ ಆಗಂಗಿಲ್ಲ. ಸೊ ಇದು ಇಂಟರ್ನಲ್ಲಿ ಯಾವ ರೀತಿ ವರ್ಕ್ ಆಗ್ತೈತಿ ಅಂತಂದ್ರೆ ರೀ ಎಂಟ್ರೆಂಟ್ ಲಾಕ್ ಯಾವಾಗ ನಾವು ಲಾಕ್ ಮೆಥಡ್ನ ಕರಿತೀವಲ್ಲ ಇದು ಇಂಟರ್ನಲ್ಲಿ ಒಂದು ಕೌಂಟರ್ನ ಮೇಂಟೈನ್ ಮಾಡ್ತಿರ್ತೈತಿ. ಸೊ ಲಾಕ್ ಅಂತೇಳಿ ಕರಿದ ತಕ್ಷಣ ಅದ್ರದ ಕೌಂಟರ್ ವ್ಯಾಲ್ಯೂ 1 ಅಂತೇಳಿ ಆಗುತ್ತೆ. ಯಾವಾಗ ಅನ್ಲಾಕ್ನ ಕಾಲ್ ಮಾಡ್ತೀವಲ್ಲ ಅದ ಡಿಕ್ರಿಮೆಂಟ್ ಆಗುತ್ತೆ. ಸೊ ಮೆಥಡ್ ಏದಾಗ ಬಂತ ಲಾಕ್ ಒಬಿಜೆ ಡಾಟ್ ಲಾಕ್ ಅಂತೇಳಿ ಕರಿದ ತಕ್ಷಣ ಅದು ಕೌಂಟರ್ ವ್ಯಾಲ್ಯೂ 1 ಅಂತೇಳಿ ಆಯ್ತು. ಸೊ ಮೆಥಡ್ ಬಿಗ್ ಬಂತ ಮೆಥಡ್ ಬಿದಾಗ ಇನ್ನೊಂದ್ಸಲ ಲಾಕ್ನ ಕರೆದ ತಕ್ಷಣ ಕೌಂಟರ್ ಇದ್ದಿದ್ದ 2 ಅಂತೇಳಿ ಆಗುತ್ತೆ. ಸೊ ಫೈನಲ್ ಇದಾಗ ನಾವು ಲಾಕ್ ಒಬಿಜೆ ಡಾಟ್ ಅನ್ಲಾಕ್ ಅಂತೇಳಿ ಕರೆದಾಗ ಈ ಕೌಂಟರ್ ವ್ಯಾಲ್ಯೂ ಡಿಕ್ರಿಮೆಂಟ್ ಆಗಿ 2 ಇದ್ದಿದ್ದ 1 ಅಂತೇಳಿ ಆಗುತ್ತೆ. ಕಂಟ್ರೋಲ್ ಅವಾಗ ಮೇನ್ ಮೆಥಡ್ಗೆ ಬರ್ತೈತಿ. ಮೇನ್ ಮೆಥಡ್ದಾಗ ಫೈನಲ್ ಇದಾಗ ಲಾಕ್ ಒಬಿಜೆ ಡಾಟ್ ಅನ್ಲಾಕ್ ಅಂತೇಳಿ ಕಾಲ್ ಮಾಡಿದಾಗ ಕೌಂಟರ್ ವ್ಯಾಲ್ಯೂ 0 ಅಂತೇಳಿ ಆಗುತ್ತೆ. ಸೊ ಈ ರೀತಿ ರೀ ಎಂಟ್ರೆಂಟ್ ಲಾಕ್ ಇಂಟರ್ನಲ್ಲಿ ಕೌಂಟರ್ನ ಮೇಂಟೈನ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಯಾವುದೂ ಡೆಡ್ ಲಾಕ್ ಆಕರ್ ಆಗಂಗಿಲ್ಲ. ಲಾಕ್ ಅಂತೇಳಿ ಕರೆದಾಗ ಆ ಕೌಂಟರ್ ಇನ್ಕ್ರಿಮೆಂಟ್ ಆಗುತ್ತೆ. ಅನ್ಲಾಕ್ ಅಂತೇಳಿ ಕಾಲ್ ಮಾಡಿದಾಗ ಆ ಕೌಂಟರ್ ಡಿಕ್ರಿಮೆಂಟ್ ಆಗುತ್ತೆ. ಸೊ ಇದ್ರ ಸಲುವಾಗಿ ಥ್ರೆಡ್ ಈ ರೀ ಎಂಟ್ರೆಂಟ್ ಲಾಕದ ಮ್ಯಾಗ ಮಲ್ಟಿಪಲ್ ಟೈಮ್ಸ್ ಲಾಕ್ನ ಅಕ್ವೈರ್ ಮಾಡ್ಕೋಬಹುದು. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಈ ರೀತಿ ಔಟ್ಪುಟ್ ಬರ್ತೈತಿ. ಥ್ರೆಡ್ 0 ಅಕ್ವೈರ್ಡ್ ಲಾಕ್ ಇನ್ ಮೆಥಡ್ ಎ, ಥ್ರೆಡ್ 0 ಅಕ್ವೈರ್ಡ್ ಲಾಕ್ ಇನ್ ಮೆಥಡ್ ಬಿ ಅಂತೇಳಿ. ನೆಕ್ಸ್ಟ್ ನಾವು ಟ್ರೈ ಲಾಕ್ ನೋಡೋಣ ಅಂತ. ಟ್ರೈ ಲಾಕ್ ಏನ್ ಮಾಡ್ತೈತಿ ಅಂತಂದ್ರೆ ಈ ಲಾಕ್ ಆಬ್ಜೆಕ್ಟ್ ಮ್ಯಾಗ ಲಾಕ್ ಫ್ರೀ ಇತ್ತಂತಂದ್ರೆ ಅದನ್ನ ಅಕ್ವೈರ್ ಮಾಡ್ಕೋತೈತಿ. ಅಕ್ವೈರ್ ಮಾಡ್ಕೊಂಡ ಟ್ರೂ ಅಂತೇಳಿ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ಲಾಕ್ ಅವೈಲಬಲ್ ಇರ್ಲಿಲ್ಲ ಅಂತಂದ್ರ ಇದ ಫಾಲ್ಸ್ ಅಂತೇಳಿ ರಿಟರ್ನ್ ಮಾಡತೈತಿ.
ಸೊ ಥ್ರೆಡ್ ಈ ಲಾಕ್ ಸಲುವಾಗಿ ವೇಟ್ ಮಾಡ್ಕೋತಾ ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗಂಗಿಲ್ಲ, ಇಮಿಡಿಯೇಟ್ ಆಗಿ ಮತ್ತೆ ಯಾವ್ದಾರೆ ಟಾಸ್ಕ್ ಮಾಡಕ ಸ್ಟಾರ್ಟ್ ಮಾಡ್ತೈತಿ. ಸೊ ಇದನ್ನ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ದಾಗ ನೋಡುದಾದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ದಾಗ ಪೇಮೆಂಟ್ ಸಲುವಾಗಿ ಗೂಗಲ್ ಪೇರೆ ಫೋನ್ ಪೇರೆ ಮಾಡ್ತಿರ್ತೀವಿ. ಸೊ ಒಂದೊಂದ್ಸಲ ನೆಟ್ವರ್ಕ್ ಇಶ್ಯೂ ಆಗಿ ನಮ್ದು ಟ್ರಾನ್ಸಾಕ್ಷನ್ ಫೇಲ್ ಆಗೋ ಚಾನ್ಸ್ ಇರ್ತೈತಿ. ಅವಾಗ ನಾವ್ ಏನ್ ಮಾಡ್ತೀವ, ಇಮಿಡಿಯೇಟ್ ಆಗಿ ರೀಟ್ರೈ ಮಾಡ್ತೀವ. ಸೊ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿರುವಂತ ಟ್ರಾನ್ಸಾಕ್ಷನ್ ಇನ್ನ ಪ್ರೋಗ್ರೆಸ್ ಆಗಿರ್ತೈತಿ, ಅವಾಗ ಇಮಿಡಿಯೇಟ್ ಆಗಿನ ಇನ್ನೊಂದು ನಾವು ರೀಟ್ರೈ ಅಂತ ಹೇಳಿ ಮಾಡಿದೀವಿ ಅಂತಂದ್ರ ಸೊ ಸೆಕೆಂಡ್ ಇನ್ಸ್ಟೆನ್ಸ್ ಅಥವಾ ಸೆಕೆಂಡ್ ಟ್ರೈ ಏನ್ ಮಾಡಿರ್ತೀವಲ್ಲ ಅದ ಚೆಕ್ ಮಾಡ್ಬೇಕಾ, ಈ ಟ್ರಾನ್ಸಾಕ್ಷನ್ ದ ಪ್ರೋಗ್ರೆಸ್ ಏನೈತಿ ಆಲ್ರೆಡಿ ರನ್ನಿಂಗ್ ಇರುವುದ, ಅದ್ ಇನ್ನ ಪ್ರೋಗ್ರೆಸ್ ಆಗಿತ್ತು ಅಂತಂದ್ರ ನಮ್ದ ಸೆಕೆಂಡ್ ಟ್ರೈ ಏನ್ ಮಾಡಿರ್ತೀವಲ್ಲ ಅದ ಪ್ರೊಸೀಡ್ ಮಾಡಬಾರ್ದ. ಜಸ್ಟ್ ನಮಗ ಏನ್ ಮಾಡ್ಬೇಕು ಅಂತಂದ್ರೆ ಸ್ಟೇಟಸ್ ಕೊಡ್ಬೇಕದ, ಆಲ್ರೆಡಿ ಟ್ರಾನ್ಸಾಕ್ಷನ್ ಪ್ರೋಗ್ರೆಸ್ ದಾಗ ಐತಿ, ವೇಟ್ ಮಾಡಂತ ಹೇಳಿ. ಇಲ್ಲ ಅಂತಂದ್ರೆ ನಮಗ 2 ಸಲ ಪೇಮೆಂಟ್ ಆಕೈತಿ. ಸೊ ನಮ್ದು ಫಸ್ಟ್ ಏನ ನಾವು ಇನಿಷಿಯೇಟ್ ಮಾಡಿರ್ತೀವಲ್ಲ ಅಲ್ಲಿನೂ ಪೇಮೆಂಟ್ ಆಗ್ತೈತಿ, 2ನೇ ಸಲ ಇನಿಷಿಯೇಟ್ ಮಾಡ್ತೀವಲ್ಲ ಟ್ರೈ ಮಾಡಿ ಅವಾಗೂ ಇನಿಷಿಯೇಟ್ ಆಗ್ತೈತಿ. ಸೊ ಇಂಥ ಸಿಚುವೇಶನ್ದಾಗ ನಾವು ಟ್ರೈ ಲಾಕ್ನ ಯೂಸ್ ಮಾಡ್ಬೋದು. ಸೊ ಈ ಎಕ್ಸಾಂಪಲ್ದಾಗ ನಾವು ಅದನ್ನ ಸಿಮ್ಯುಲೇಟ್ ಮಾಡಾಕ ಟ್ರೈ ಮಾಡಿವ. ನಾವು ಪೇಮೆಂಟ್ ಸರ್ವಿಸ್ ಟ್ರೈ ಲಾಕ್ ಅಂತೇಳಿ ಒಂದು ಕ್ಲಾಸ್ ಬರ್ದಿವ. ಇದ್ರೊಳಗಡೆ ಪ್ರೊಸೆಸ್ ಪೇಮೆಂಟ್ ಅಂತೇಳಿ ಮೆಥಡ್ ಐತಿ. ನಮ್ದು ಮೇನ್ ಮೆಥಡ್ ಒಳಗಡೆ ಈ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. 2 ಥ್ರೆಡ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿವ, ಥ್ರೆಡ್ T1 ಥ್ರೆಡ್ T2. ಸೊ ಇವೆರಡೂ ಥ್ರೆಡ್ ಈ ಪೇಮೆಂಟ್ ಸರ್ವಿಸ್ ಇದ್ದ ಪ್ರೊಸೆಸ್ ಪೇಮೆಂಟ್ನ ಕಾಲ್ ಮಾಡಾಕತ್ತಾವ. ಇದು ನಮ್ದು ಪೇಮೆಂಟ್ ಐ ಡಿ ಅಥವಾ ಟ್ರಾನ್ಸಾಕ್ಷನ್. 2 ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಿವ. ಈಗ ಫಸ್ಟ್ಗೆ ನಾವೇನು ಮಾಡಿದಿವ, ಈ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿದಿವ. ಇದಾದ್ಮೇಲೆ ಏನಾಯ್ತು, ನಮ್ಗೆ ಇದು ಟೈಮ್ ತೊಗೊಳಾಗ್ತೈತಿ ಅಂತೇಳಿ ನಾವು ಇನ್ನೊಂದು ಇನ್ಸ್ಟೆನ್ಸ್ನ ಇನ್ನೊಂದು ಥ್ರೆಡ್ನ ಸ್ಟಾರ್ಟ್ ಮಾಡಿದಿವ. ಸೇಮ್ ಪೇಮೆಂಟ್ ಐ ಡಿನ ಐತಿಲ್ಲೇ. ಸೊ ಈ ಕೇಸ್ದಾಗ ಏನಾಗಬೇಕು ಅಂತಂದ್ರೆ ಇದನ್ನ ಥ್ರೆಡ್ T2 ಏನು ಮಾಡ್ಬೇಕಾ, ಇದ್ರ ಸ್ಟೇಟಸ್ನ ಚೆಕ್ ಮಾಡ್ಬೇಕಾ. ಇನ್ನ ಇದು ಪ್ರೋಗ್ರೆಸ್ ಆಗಿತ್ತು ಅಂತಂದ್ರೆ ಇದ್ರ ಮ್ಯಾಗ ಲಾಕ್ ಇನ್ನ ಹೋಲ್ಡ್ ಮಾಡಾಕ್ತಿತ್ತು ಅಂತಂದ್ರೆ ಥ್ರೆಡ್ 1 ಇನ್ನ ಪ್ರೊಸೆಸ್ ಆಗ್ತೈತಿ ಅಂತ ಹೇಳಿ. ಅದ್ರ ಸಲುವಾಗಿ ನಮಗೆ ಏನಾಗಬೇಕು ಅಂತಂದ್ರೆ ಪೇಮೆಂಟ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಂತೇಳಿ ನಮಗೆ ಮೆಸೇಜ್ ಬರ್ಬೇಕು, ಇನ್ನೊಂದ್ಸಲ ಪೇಮೆಂಟ್ ಆಗಬಾರ್ದು. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ನಾವು. ಸೊ ನಮಗೆ ಫಸ್ಟಿಗೆ T1ಗ CPU ಲೈಫ್ ಸೈಕಲ್ ಸಿಕ್ಕೈತಿ. T1 ಸ್ಟಾರ್ಟೆಡ್ ಪ್ರೊಸೆಸಿಂಗ್ ಪೇಮೆಂಟ್ TXN 101. ನಮ್ದು T1 ಈ ರೀ ಎಂಟ್ರೆಂಟ್ ಲಾಕ್ನ ಅಕ್ವೈರ್ ಮಾಡ್ಕೋತಾ ಲಾಕ್ ಫ್ರೀ ಇರೋದ್ರ ಸಲುವಾಗಿ ಆಮೇಲೆ ನಮ್ಗೆ ಈ ಲೈನ ಪ್ರಿಂಟ್ ಆಗೈತಿ. ಆಮೇಲೆ ಥ್ರೆಡ್ ಡಾಟ್ ಸ್ಲೀಪ್ ಐತಿ. ಸೇ ಸಪೋಸ್ ಒಂದು ಸ್ವಲ್ಪ ಚೆಕ್ ಮಾಡಾಕತೈತಿ, ನೆಟ್ವರ್ಕ್ ಇಶ್ಯೂ ಆಯ್ತಾ. ಸೊ ಅದ್ರ ಸಲುವಾಗಿ ಇದು ಟೈಮ್ ತೊಗೊಳಾಗ್ತೈತಿ, 3 ಸೆಕೆಂಡ್ ತನಕ ಸ್ಲೀಪಿಗೆ ಹೋಯ್ತಾ. ಸೊ ಈಗ CPU ಐಡಲ್ ಇರೋದ್ರ ಸಲುವಾಗಿ ನಮಗೆ CPU ಲೈಫ್ ಸೈಕಲ್ ಥ್ರೆಡ್ 2ಗ ಸಿಕ್ಕೈತಿ. T2 ಏನ್ ಮಾಡೈತಿ ಅಂತಂದ್ರೆ ಇದ್ರ ಮ್ಯಾಗ ಲಾಕ್ನ ಅಕ್ವೈರ್ ಮಾಡ್ಕೊಳಕ ಟ್ರೈ ಮಾಡೈತಿ. ಆದ್ರೆ ಈ ಲಾಕ್ ಆಲ್ರೆಡಿ ಥ್ರೆಡ್ T1 ಹೋಲ್ಡ್ ಮಾಡ್ಕೊಂಡೈತಿ. ಅದ್ರ ಸಲುವಾಗಿ ಏನ್ ಮಾಡ್ತಿದ್ದ, ಫಾಲ್ಸ್ ಅಂತೇಳಿ ರಿಟರ್ನ್ ಆಯ್ತಾ. ಫಾಲ್ಸ್ ಅಂತೇಳಿ ರಿಟರ್ನ್ ಆಗಿ ನಮಗೆ ಇದು ಎಲ್ಸ್ ದಾಗ ಏನೈತಿಲ್ಲ ಈ ಲೈನ್ ನಮಗೆ ಪ್ರಿಂಟ್ ಆಗೈತಿಲ್ಲ. T2 ಪೇಮೆಂಟ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಫಾರ್ ಟ್ರಾನ್ಸಾಕ್ಷನ್ 101 ಅಂತೇಳಿ ನಮ್ಗೆ ಲೈನ್ ಪ್ರಿಂಟ್ ಆಗೈತಿ. ಸೊ ಕಂಟೆಕ್ಟ್ ಸ್ವಿಚಿಂಗ್ ಆಗಿ ಯಾವಾಗ ಇದು 3 ಸೆಕೆಂಡ್ಸ್ ಎಲ್ಯಾಪ್ಸ್ ಆಕೈತಿಲ್ಲ ಅವಾಗ ಅಗೇನ CPU ಲೈಫ್ ಸೈಕಲ್ ಥ್ರೆಡ್ T1 ಸಿಕ್ಕೈತಿ. ಅವಾಗ ಥ್ರೆಡ್ T1 ಕಂಪ್ಲೀಟೆಡ್ ಪೇಮೆಂಟ್ ಅಂತೇಳಿ ಈ ಲೈನನ್ನ ಪ್ರಿಂಟ್ ಮಾಡೈತಿ. ಸೊ ಈ ರೀತಿ ನಾವು ಟ್ರೈ ಲಾಕ್ನ ಯೂಸ್ ಮಾಡ್ತೀವ. ಇದು ಟ್ರೈ ಲಾಕ್ ಈ ರೀತಿ ಪೇಮೆಂಟ್ ಸಿನಾರಿಯೋದಾಗ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಮ್ದು ಇದ್ರದ ಇನ್ನೊಂದು ವೇರಿಯೇಷನ್ ಏನಂತಂದ್ರೆ ಟ್ರೈ ಲಾಕ್ ವಿತ್ ಟೈಮ್ ಔಟ್. ಸೊ ಇದು ಟ್ರೈ ಲಾಕ್ದ ಓವರ್ಲೋಡೆಡ್ ಮೆಥಡ್. ಇದ್ರೊಳಗಡೆ ನಾವು ಟೈಮ್ ಡ್ಯೂರೇಷನ್ ಆಮೇಲೆ ಟೈಮ್ ಯೂನಿಟ್ನ ಈ ರೀತಿ ಕಳಿಸ್ತೀವ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳೋದಾದ್ರೆ ಇನ್ ಬೆಂಗಳೂರದಾಗ ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ದೊಡ್ಡ ಹೋಟೆಲ್ದಾಗ ನಾವು ಹೋದಿವ ಅಂತಂದ್ರೆ ಅಲ್ಲೇ ಟೇಬಲ್ ಏನಾಗಿರ್ತಾವ ಫುಲ್ ಆಗಿರ್ತಾವ. ಅವ್ರದ್ದಾದಂಥ ಒಂದು ಸಾಫ್ಟ್ವೇರ್ನ ಮೇಂಟೈನ್ ಮಾಡ್ತಿರ್ತಾರೆ ಟೇಬಲ್ ರಿಸರ್ವ್ ಮಾಡಾಕ. ಸೊ ರೆಸ್ಟೋರೆಂಟ್ದಾಗ ಯಾವುದು ಟೇಬಲ್ ಖಾಲಿಲ್ಲ, ಎಲ್ಲ ಫುಲ್ ಆಗ್ಯಾವ. ಅವಾಗ ನಾವು ಅಲ್ಲಿ ಹೋದಿವ, ಅವಾಗ ಅಲ್ಲಿರುವಂಥ ವೇಟರ್ಸ್ ಅಥವಾ ಸರ್ವರ್ಸ್ ಏನಂತ ಹೇಳ್ತಾರ ಅಂತಾರೆ, ಎಲ್ಲ ಟೇಬಲ್ ಫುಲ್ ಆಗ್ಯಾವ, ಒಂದು ಟೇಬಲ್ ಖಾಲಿ ಆಗಂಗೈತಿ, ಒಂದು 5 ಮಿನಿಟ್ಸ್ ತನಕ ವೇಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ನಾವು 5 ಮಿನಿಟ್ಸ್ ತನಕ ವೇಟ್ ಮಾಡ್ತೀವ. 5 ಮಿನಿಟ್ಸ್ ಆದ್ಮೇಲೆ ಆ ಟೇಬಲ್ ಖಾಲಿ ಆಗಲಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ರೆಸ್ಟೋರೆಂಟಿಗೆ ಹೋಗ್ತೀವ. ಸೊ ಇಂಥ ಸಿನಿಯೋರ್ದಾಗ ನಾವು ಟ್ರೈ ಲಾಕ್ ಯೂಸ್ ಮಾಡ್ಬೋದು. ಸೊ ಅದನ್ನ ಇಲ್ಲೇ ಸಿಮ್ಯುಲೇಟ್ ಮಾಡಾಕ ನಾವು ರೆಸ್ಟೋರೆಂಟ್ ಟ್ರೈ ಲಾಕ್ ಟೈಮ್ ಔಟ್ ಅಂತೇಳಿ ಒಂದು ಕ್ಲಾಸ್ನ ಬರ್ದಿವ. ಇದ್ರೊಳಗೆ ರಿಸರ್ವ್ ಟೇಬಲ್ ಅಂತೇಳಿ ಒಂದು ಮೆಥಡ್ ಐತಿ. ಸೊ ನಮ್ದು ಮೇನ್ ಮೆಥಡ್ದಾಗ
ಈ ಕ್ಲಾಸದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಕಸ್ಟಮರ್ 1 ಕಸ್ಟಮರ್ 2 ಅಂತೇಳಿ 2 ಥ್ರೆಡ್ನ ನಾವು ಕ್ರಿಯೇಟ್ ಮಾಡಾಕ್ತೀವ. ಇಬ್ರು ಥ್ರೆಡ್ ಬೇಸಿಕಲಿ ಈ ರಿಸರ್ವ್ ಟೇಬಲ್ನ ಕಾಲ್ ಮಾಡಾಕತ್ತಾರ. ಲೆಟ್ಸ್ ಸೇ ಕಸ್ಟಮರ್ 1ಗೆ CPU ಲೈಫ್ ಸೈಕಲ್ ಸಿಕ್ತ, ರಿಸರ್ವ್ ಟೇಬಲ್ ಮೆಥಡ್ನ ಕಾಲ್ ಮಾಡ್ತ. ಅವಾಗ ನಮ್ದು ಈ ಲೈನ್ ಫಸ್ಟ್ಗೆ ಪ್ರಿಂಟ್ ಆಗ್ತೈತಿ. ಸೊ ಕಸ್ಟಮರ್ 1 ಟ್ರೈಂಗ್ ಟು ರಿಸರ್ವ್ ದ ಟೇಬಲ್ ಅಂತ ಹೇಳಿ ಟೇಬಲ್ ಲಾಕ್ ಟ್ರೈ ಲಾಕ್ 3 ಟೈಮ್ ಯೂನಿಟ್ ಸೆಕೆಂಡ್ಸ್ದಾಗ ಐತಿ. ಸೊ ಇಲ್ಲೇ ಟೇಬಲ್ ಲಾಕ್ ಫ್ರೀ ಐತಿ. ಸೊ ಅದಕ್ಕೆ ಕಸ್ಟಮರ್ 1ಗೆ ಈ ಟೇಬಲ್ ಲಾಕ್ದ ಲಾಕ್ ಸಿಕ್ತ, ಇದನ್ನ ಅಕ್ವೈರ್ ಮಾಡ್ಕೊಂಡ ಬೇಸಿಕಲಿ ಕಸ್ಟಮರ್ 1 ಏನು ಮಾಡಿದ, ಟೇಬಲ್ನ ಅಕ್ವೈರ್ ಮಾಡ್ಕೊಂಡ ಆರ್ಡರ್ನ ಪ್ಲೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಅವಂದ ಡೈನಿಂಗ್ ಮುಗಿತನ ಲೆಟ್ಸ್ ಸೇ 5 ಸೆಕೆಂಡ್ ತನೂ ಅವಂದ ಡಿನ್ನರ್ ಅಥವಾ ಫುಡ್ನ ಹ್ಯಾವ್ ಕನ್ಸ್ಯೂಮ್ ಮಾಡಾಕತ್ತ. ನಾವು ಅಲ್ಲಿ ತನೂ ಥ್ರೆಡ್ ಡಾಟ್ ಸ್ಲೀಪ್ ಅಂದ್ರೆ ನಾವು ಅದನ್ನ ಏನೂ ಮಾಡೋಕ್ಕಾಗಿಲ್ಲ. ಸೊ ಇದು 5 ಸೆಕೆಂಡ್ಸ್ ಎಲಾಪ್ಸ್ ಆದ್ಮೇಲೆ ಬೇಸಿಕಲಿ ಫಿನಿಶ್ಡ್ ಡೈನಿಂಗ್ ಅಂತೇಳಿ ನಾವು ಲೈನ್ನ ಪ್ರಿಂಟ್ ಮಾಡಾಕತ್ತೀವ. ಅದಾದ್ಮೇಲೆ ಟೇಬಲ್ ಅನ್ಲಾಕ್ನ ಕಾಲ್ ಮಾಡಾಕತ್ತೀವ. ಟೇಬಲ್ ಲಾಕ್ ಮ್ಯಾಗ ಅನ್ಲಾಕ್ನ ನಾವು ಕಾಲ್ ಮಾಡಿ ಈ ಟೇಬಲ್ನ ಅನ್ಲಾಕ್ ಮಾಡ್ತಾನೆ ಕಸ್ಟಮರ್. ಸೊ ಇನ್ ಬಿಟ್ವೀನ್ದಾಗ ಇಲ್ಲೇ ಥ್ರೆಡ್ ಡಾಟ್ ಸ್ಲೀಪ್ 5000 ಇರೋದ್ರ ಸಲುವಾಗಿ ಇಲ್ಲಿ ನಮ್ಗೆ CPU ಸೈಕಲ್ ಸೆಕೆಂಡ್ ಥ್ರೆಡಿಗೆ ಬರ್ತೈತಿ. ಇದು ಸೆಕೆಂಡ್ ಥ್ರೆಡ್ ಏನು ಮಾಡ್ತೈತಿ ಅಂತಂದ್ರೆ 3 ಸೆಕೆಂಡ್ ನಾನು ಲಾಕ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೈತಿ. ಸೊ 3 ಸೆಕೆಂಡ್ ಆದ್ಮೇಲೂ ಅದಕ್ಕೆ ಲಾಕ್ ಸಿಗ್ಲಿಲ್ಲ ಅಂತಂದ್ರೆ ಅವಾಗ ಫಾಲ್ಸ್ ರಿಟರ್ನ್ ಮಾಡಿ ಈ ಎಲ್ಸ್ದಾಗಿರುವಂಥ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ತೈತಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಈ ರೀತಿ ಔಟ್ಪುಟ್ ಬರ್ತೈತಿ. ಕಸ್ಟಮರ್ 1 ಟ್ರೈಂಗ್ ಟು ರಿಸರ್ವ್ ದ ಟೇಬಲ್, ಕಸ್ಟಮರ್ 2 ಟ್ರೈಂಗ್ ಟು ರಿಸರ್ವ್ ದ ಟೇಬಲ್, ಎರಡು ಎಟ್ ಎ ಟೈಮ್ ಸ್ಟಾರ್ಟ್ ಆದವು. ಕಸ್ಟಮರ್ 1 ಗಾಟ್ ದ ಟೇಬಲ್, ಕಸ್ಟಮರ್ 2 ವೇಟೆಡ್ ಬಟ್ ಟೇಬಲ್ ನಾಟ್ ಅವೈಲೇಬಲ್ ಲಿವಿಂಗ್. ಸೊ ಕಸ್ಟಮರ್ ವೇಟ್ ಮಾಡಿದ 3 ಸೆಕೆಂಡ್ ತನ, ಅಂದ್ರೂ ಅವ್ನು ಟೇಬಲ್ ಸಿಗಲಿಲ್ಲ, ಅದಕ್ಕೆ ಅವ ಬಿಟ್ಟು ಹೊಂಟ, ಗಿವ್ ಅಪ್ ಮಾಡಿದವ. ಕಸ್ಟಮರ್ 1 ಫಿನಿಶ್ಡ್ ಡೈನಿಂಗ್. ಸೊ 5 ಸೆಕೆಂಡ್ಸ್ ಆದ್ಮೇಲೆ ಕಸ್ಟಮರ್ ಡೈನಿಂಗ್ ಕಂಪ್ಲೀಟ್ ಆಯ್ತು ಅಂತೇಳಿ. ಸೊ ಇಂಥ ಸೀನಿಯರ್ದಾಗ ನಾವು ಟ್ರಯಲ್ ಲಾಕ್ ವಿತ್ ಟೈಮ್ ಔಟ್ನ ಯೂಸ್ ಮಾಡ್ತೀವ. ನಾವು ನೆಕ್ಸ್ಟ್ ಲಾಕ್ ಇಂಟರಪ್ಟಬಿಲಿ ನೋಡೋಣ ಅಂತ. ಇದ್ರದ ರಿಯಲ್ ವರ್ಲ್ಡ್ ಸಿನಾರಿಯೋ ನೋಡೋದಾತಂದ್ರೆ ಲೆಟ್ಸ್ ಸೇ ನಾವು ಯಾವ್ದಾರೆ ID ಎಕ್ಲಿಪ್ಸ್ ಅಥವಾ ಇಂಟ್ಲಿಜೆ ಈ ರೀತಿ IDEನ ಯೂಸ್ ಮಾಡಾಕತ್ತೀವ. ಸೊ ನಾವೊಂದು ಪ್ರಾಜೆಕ್ಟ್ನ ಓಪನ್ ಮಾಡ್ತೀವ. ಸೊ ಅವಾಗ ಒಂದು ಇಂಡೆಕ್ಸಿಂಗ್ ಸರ್ವಿಸ್ ಏನು ಮಾಡ್ತೈತಿ, ಆ ಪ್ರಾಜೆಕ್ಟ್ ಮ್ಯಾಗ ಇಂಡೆಕ್ಸ್ನ ಬೇಸಿಕಲಿ ಪ್ಲೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಆ ಇಂಡೆಕ್ಸ್ನ ಎದಕ್ಕದ ಪ್ಲೇಸ್ ಮಾಡ್ತೈತಿ ಅಂದ್ರೆ ಅದರಿಂದ ನಮ್ಗೆ ಆಟೋ ಕಂಪ್ಲೀಟ್ ಒಂದು ಯಾವ್ದಾರೆ ಮೆಥಡ್ ಡೆಫಿನಿಷನ್ಗೆ ಹೋಗಾಕ ಈಸಿ ಆಕೈತಿ. ಸೊ ಇದ ಇಂಡೆಕ್ಸ್ ಸರ್ವಿಸ್ನ ಏನು ಮಾಡಬೇಕು ಅಂದ್ರೆ ಪ್ರಾಜೆಕ್ಟ್ ಮ್ಯಾಗ ಲಾಕ್ನ ಅಕ್ವೈರ್ ಮಾಡ್ಕೋಬೇಕು. ಅವಾಗಷ್ಟೇ ಇದು ಬೇಸಿಕಲಿ ಇಂಡೆಕ್ಸ್ನ ಪ್ರಾಪರ್ ಆಗಿ ಪ್ಲೇಸ್ ಮಾಡಕ್ಕೆ ಸಾಧ್ಯ ಆಕೈತಿ. ಲೆಟ್ಸ್ ಈ ದಿನ ಪ್ರಾಜೆಕ್ಟ್ ಸಲುವಾಗಿ ವೇಟ್ ಮಾಡಾಕ್ತಿರ್ತೈತಿ. ಅವಾಗ ನಾವು ಬೇಸಿಕಲಿ ಪ್ರಾಜೆಕ್ಟ್ನ ಕ್ಲೋಸ್ ಮಾಡಿದ್ವಿ ಅಂತಂದ್ರೆ ನಾವು ಇಂಡೆಕ್ಸ್ ಸರ್ವಿಸ್ನ ಇಂಟರಪ್ಟ್ ಮಾಡ್ತೀವಿ. ಬ್ಲಾಕಿಂಗ್ದಾಗ ಐತಿ, ಇವನ್ ಆ ಟೈಮ್ದಾಗ ನಾವು ಬಂದು ಇಂಟರಪ್ಟ್ ಮಾಡ್ತೀವಿ. ಅವಾಗ ಅದು ಇಂಡೆಕ್ಸ್ ಸರ್ವಿಸ್ ವೇಟ್ ಮಾಡೋದ ಗಿವ್ ಅಪ್ ಮಾಡ್ಬೇಕು. ಇಲ್ಲತ್ತಂದ್ರೆ ಅದು ಕೀಪ್ ಆನ್ ವೇಟಿಂಗ್ ಫಾರ್ ದ ಪ್ರಾಜೆಕ್ಟ್ ಅಂತೇಳಿ ಅಂತ ಮಾಡಿದೀವಿ ಅಂತಂದ್ರೆ ಅವಾಗ ಏನಾಗ್ತೈತಿ ಅಂತಂದ್ರೆ ನಮ್ದು ಅದರದ್ದು ಯೂಸೇಜ್ ಇರಂಗಿಲ್ಲ. ಬಟ್ ಸ್ಟಿಲ್ ಅದ ವೇಟ್ ಮಾಡೋದ್ರ ಸಲುವಾಗಿ ನಮಗೆ CPU ವೇಸ್ಟ್ ಆಕೈತಿ, ಮೆಮ್ರಿ ವೇಸ್ಟ್ ಆಗ್ತೈತಿ, ಅನ್ನೆಸೆಸರಿ ಥ್ರೆಡ್ ಬ್ಲಾಕಿಂಗ್ ಸ್ಟೇಟ್ದಾಗ ಉಳಿತೈತಿ. ಸೊ ಇದನ್ನ ಅವಾಯ್ಡ್ ಮಾಡಾಕ ರೀ ಎಂಟ್ರೆಂಟ್ ಲಾಕ್ದಾಗ ಲಾಕ್ ಇಂಟರಪ್ಟಬಿಲಿ ಅಂತೇಳಿ ಮೆಥಡ್ ಐತಿ. ಸೊ ಇದನ್ನ ಯೂಸ್ ಮಾಡ್ಕೊಂಡ ನಾವು ಥ್ರೆಡ್ ಲಾಕ್ನ ಅಕ್ವೈರ್ ಮಾಡ್ಕೊಂಡಿದ್ದು ಅಂತಂದ್ರೆ ಸೊ ಒಂದು ಥ್ರೆಡ್ಗೆ ಲಾಕ್ ಸಿಗ್ತೈತಿ, ಅದ ಈ ಕ್ರಿಟಿಕಲ್ ಸೆಕ್ಷನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇನ್ನೊಂದು ಥ್ರೆಡ್ ಇದನ್ನ ಯೂಸ್ ಮಾಡ್ಕೊಂಡು ಲಾಕ್ ಅಕ್ವೈರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೈತಿ. ಆದ್ರೆ ಆಲ್ರೆಡಿ ಒಂದು ಥ್ರೆಡ್ ಲಾಕ್ ಅಕ್ವೈರ್ ಮಾಡ್ಕೊಂಡಿದ್ರ ಸಲುವಾಗಿ ಇದು ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗುತ್ತೆ. ಸೊ ನಾವು ಮೇನ್ ಥ್ರೆಡ್ಡಿಂದ ಈಗ ಸೆಕೆಂಡ್ ಏನು ವೇಟ್ ಮಾಡ್ತಿರ್ತೈತಿಲ್ಲ ಅದನ್ನ ನಾವು ಇಂಟ್ರಪ್ಟ್ ಅಂತೇಳಿ ಕಾಲ್ ಮಾಡಿದಾಗ ಅದ ವೇಟ್ ಮಾಡೋದ ಬ್ಲಾಕ್ ಮಾಡೋದ ಗಿವ್ ಅಪ್ ಮಾಡತ್ತ. ಸೊ ಅದ್ರ ಸಲುವಾಗಿ ನಾವು ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಇಂಡೆಕ್ಸ್ ಸರ್ವಿಸ್ ಅಂತೇಳಿ ಒಂದು ಕ್ಲಾಸ್ ಬರ್ದೀವ. ಇದ್ರದ್ದು ಮೇನ್ ಮೆಥಡ್ದಾಗ ನಾವು ಇಂಡೆಕ್ಸ್ ಸರ್ವಿಸ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಥ್ರೆಡ್ 1 ಥ್ರೆಡ್ 2 ಅಂತೇಳಿ 2 ಥ್ರೆಡ್ನ ನಾವು ಕ್ರಿಯೇಟ್ ಮಾಡಾಕತ್ತೀವ. ಇವು ಎರಡೂ ಥ್ರೆಡ್ ಇಂಡೆಕ್ಸ್ ಪ್ರಾಜೆಕ್ಟ್ದ ಮೆಥಡ್ನ ಕಾಲ್ ಮಾಡಾಕ್ತವ. ಇಂಡೆಕ್ಸರ್ 1 ಇಂಡೆಕ್ಸರ್ 2 ಅಂತೇಳಿ ಎರಡೂ ಥ್ರೆಡ್ ಹೆಸರು. ನಾವು T1 ಡಾಟ್ ಸ್ಟಾರ್ಟ್ ಮಾಡಿವ, ಅದಾಗಿಂದ ಥ್ರೆಡ್ ಡಾಟ್ ಸ್ಲೀಪ್ 1000. ಸೊ ಆಮೇಲೆ T2 ಡಾಟ್ ಸ್ಟಾರ್ಟ್ ಮಾಡಿವ, ಥ್ರೆಡ್ ಡಾಟ್ ಸ್ಲೀಪ್ 2000. ಸೊ ಇಲ್ಲೇನು ಮಾಡಾಕ್ತೀವಿ ನಾವು T2 ಡಾಟ್ ಇಂಟ್ರಪ್ಟ್ ಮಾಡಾಕತ್ತೀವ. ಬೇಸಿಕಲಿ ನಾವಂಗ ಏನಾಯ್ತ T1 ಸ್ಟಾರ್ಟ್ ಮಾಡಿದೀವ, ಅದಾದ್ಮೇಲೆ 1000 ತನಕ ಹೋದಿವ. ಇದೇನು ಎನ್ಶೋರ್ ಮಾಡ್ತೈತಿ, ಥ್ರೆಡ್ T1ಗೆ CPU ಲೈಫ್ ಸೈಕಲ್ ಸಿಗಲಿ ಅಂತೇಳಿ ಎನ್ಶೋರ್ ಮಾಡ್ತೈತಿ. 1 ಸೆಕೆಂಡ್ ಆದ್ಮೇಲೆ ಥ್ರೆಡ್ T2 ಬಂತ. ಸೊ ಥ್ರೆಡ್ T2 ಏನು ಮಾಡ್ತೈತಿ, ಈ ಲಾಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೈತಿ. ಆದ್ರೆ ಥ್ರೆಡ್ 1 ಆಲ್ರೆಡಿ ಹೋಲ್ಡ್ ಮಾಡೈತಿ, ಅದಕ್ಕೆ ಬ್ಲಾಕಿಂಗ್ ಸ್ಟೇಟ್ದಾಗ ಹೋಯ್ತು. ಸೊ 2 ಸೆಕೆಂಡ್ ಆದ್ಮೇಲೆ ನಾವೇನು ಮಾಡಾಕ್ತೀವ, ಇಂಟ್ರಪ್ಟ್ ಕಾಲ್ ಮಾಡಾಕತ್ತೀವ. ಸೊ ಇಂಟ್ರಪ್ಟ್ ಕಾಲ್ ಮಾಡಿದ್ಮೇಲೆ T2 ಬ್ಲಾಕಿಂಗ್ ಸ್ಟೇಟ್ದಾಗ ಇರಂಗಿಲ್ಲ, ಇದ್ರ ಸಲುವಾಗಿ ವೇಟ್ ಮಾಡ್ಕೋತ ಕುಂದ್ರಂಗಿಲ್ಲ.
ಈ ಲಾಕ್ ಆಬ್ಜೆಕ್ಟ್ ಸಲುವಾಗಿ ವೇಟ್ ಮಾಡ್ಕೊತ ಕುಂದ್ರಂಗಿಲ್ಲ, ಅದು ಇಮಿಡಿಯೇಟ್ ಆಗಿ ಗಿವ್ ಅಪ್ ಮಾಡ್ತೈತಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಈ ರೀತಿ ಔಟ್ಪುಟ್ ಬರ್ತೈತಿ. ಇಂಡೆಕ್ಸರ್ 1 ವೇಟಿಂಗ್ ಫಾರ್ ಎ ಇಂಡೆಕ್ಸಿಂಗ್ ಲಾಕ್, ಇಂಡೆಕ್ಸರ್ 1 ಇಂಡೆಕ್ಸಿಂಗ್ ಅ ಪ್ರೊಜೆಕ್ಟರ್, ಇಂಡೆಕ್ಸರ್ 2 ವೇಟಿಂಗ್ ಫಾರ್ ಅ ಪ್ರೊಜೆಕ್ಟರ್. ಸೊ ಇದು ವೇಟ್ ಮಾಡಾಕ್ತೈತಿ ಲಾಕ್ ಸಲುವಾಗಿ. ಯೂಸರ್ ಕ್ಯಾನ್ಸಲ್ ದ ಇಂಡೆಕ್ಸಿಂಗ್, ಯೂಸರ್ 2 ಇಂಡೆಕ್ಸಿಂಗ್ ಕ್ಯಾನ್ಸಲ್ಡ್ ಅಂತೇಳಿ ಬಂದು ನಮ್ದಿಲ್ಲ ಇಂಡೆಕ್ಸರ್ 1 ಇಂಡೆಕ್ಸಿಂಗ್ ಕಂಪ್ಲೀಟೆಡ್. ಸೊ ಬೇಸಿಕಲಿ ಈ ರೀತಿ ನಮ್ದು ಥ್ರೆಡ್ ಇಂಟ್ರಪ್ಟ್ ಕಾಲ್ ಮಾಡಿದ ತಕ್ಷಣನೂ ಅದೇನು ಮಾಡ್ತೈತಿ, ವೇಟ್ ಮಾಡೋದನ್ನ ಗಿವ್ ಅಪ್ ಮಾಡ್ತೈತಿ. ನೆಕ್ಸ್ಟ್ ನಮ್ದು ಫೈನಲ್ ಕನ್ಸೆಪ್ಟ್ ಏನಂತಂದ್ರೆ ಇದ್ರೊಳಗೆ ರೀಎಂಟ್ರೆಂಟ್ ಲಾಕ್ ಬೇಸಿಕಲಿ ನಮಗೆ ಬೇಕಂತಂದ್ರೆ ನಾವು ಫೇರ್ನೆಸ್ನ ಅಚೀವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಆರ್ಡರ್ದಾಗ ಫೇರ್ನೆಸ್ ಅಂದ್ರೆ ಯಾವ ಆರ್ಡರ್ದಾಗ ಥ್ರೆಡ್ಸ್ ಲಾಕ್ನ ಅಕ್ವೈರ್ ಮಾಡ್ಕೊಳ್ಳಾಕ ಕ್ಯೂದಾಗ ಇರ್ತಾವಲ್ಲ, ಯಾವ ಥ್ರೆಡ್ ಫಸ್ಟ್ ಬಂದು ವೇಟ್ ಮಾಡ್ತಿರ್ತೈತಲ್ಲ ಲಾಕ್ ಸಲುವಾಗಿ ಅದಕ್ಕನ ಲಾಕ್ ಸಿಗ್ಬೇಕು. ಸೊ ಇದು ಫೇರ್ನೆಸ್ನ ಎನ್ಶೋರ್ ಮಾಡಾಕ ನಾವು ರೀಎಂಟ್ರೆಂಟ್ ಕನ್ಸ್ಟ್ರಕ್ಟರ್ ಒಳಗಡೆ ಟ್ರೂ ಅಂತೇಳಿ ಪಾಸ್ ಮಾಡಿದ್ವಿ ಅಂದ್ರೆ ಅದ ಫೇರ್ನೆಸ್ನ ಬೇಸಿಕಲಿ ಎನ್ಶೋರ್ ಮಾಡ್ತೈತಿ. ಸೊ ಇದಕ್ಕೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳೋದಾತಂದ್ರೆ ತತ್ಕಾಲ್ ಬುಕ್ಕಿಂಗ್, ನಾವು ರೈಲ್ವೆ ಸಲುವಾಗಿ ತತ್ಕಾಲ್ ಬುಕ್ಕಿಂಗ್ ಮಾಡ್ತಿರ್ತೀವ, ಭಾಳಷ್ಟು ಜನ ವೇಟಿಂಗ್ದಾಗ ಇರ್ತಾರೆ. ಯಾರು ಫಸ್ಟ್ ವೇಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಫಸ್ಟ್ ಬೇಸಿಕಲಿ ಈ ರಿಸರ್ವೇಷನ್ ಸಿಸ್ಟಮ್ ಅವ್ರಿಗೆ ಫಸ್ಟ್ ಆಪರ್ಚುನಿಟಿ ಕೊಡ್ತೈತಿ ಬುಕ್ ಮಾಡಾಕ. ಸೊ ಅದನ್ನ ಸಿಮ್ಯುಲೇಟ್ ಮಾಡಾಕ ನಾವಿಲ್ಲೇ ತತ್ಕಾಲ್ ಬುಕ್ಕಿಂಗ್ ಅಂತೇಳಿ ಒಂದು ಕ್ಲಾಸ್ ಬರ್ದೀವ. ಸೊ ಇಲ್ಲೇ ಬುಕ್ ಟಿಕೆಟ್ ಅಂತೇಳಿ ಮೆಥಡ್ ಐತಿ. ಸೊ ಇಲ್ಲಿ ನಾವು ಈ ರೀಎಂಟ್ರೆಂಟ್ ಲಾಕದ ಮ್ಯಾಗ ಲಾಕ್ ಅಂತೇಳಿ ಕರೆಯಾಕತ್ತೀವ. ಸೊ ಇದೇನು ಮಾಡ್ತೈತಿ, ಲಾಕ್ನ ಅಕ್ವೈರ್ ಮಾಡ್ಕೋತೈತಿ. ಅದಾದ್ಮೇಲೆ ಈ ಕ್ರಿಟಿಕಲ್ ಸೆಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತೈತಿ ಇದು. ಸೊ ಇದು ನಮ್ದು ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ. ಇದ್ರೊಳಗಡೆ ತತ್ಕಾಲ್ ಬುಕ್ಕಿಂಗ್ ಇದ್ದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳಾಕ್ತೇವೆ ನಾವು ಟಿಕೆಟ್ ಬುಕ್ಕಿಂಗ್ ಸಿಸ್ಟಮ್ ಅಂತ ಹೇಳಿ. ಫಾರ್ ಲೂಪ್ದಾಗ ಬೇಸಿಕಲಿ ಭಾಳಷ್ಟು ಜನ ಈ ಬುಕ್ ಟಿಕೆಟ್ನ ಕಾಲ್ ಮಾಡಾಕತ್ತಾರ. ಸೊ ಯಾವ ಥ್ರೆಡ್ ಫಸ್ಟ್ ಇದಕ್ಕೆ ಲಾಕ್ಗೆ ವೇಟ್ ಮಾಡ್ತಿರ್ತಿಲ್ಲ ಅದ ಥ್ರೆಡ್ಗೆ ಬೇಸಿಕಲಿ ಬುಕ್ ಮಾಡಕ್ಕೆ ನಾವು ಅಲೋ ಮಾಡ್ತೀವಿ. ಫೇರ್ನೆಸ್ ಇದ ಗ್ಯಾರಂಟಿ ಮಾಡ್ತೈತಿ ಇದ. ಸೊ ಇಲ್ಲಿ ನೋಡಿದ್ರೆ ನಮ್ಗೆ ಯೂಸರ್ 2 ಬಂದೈತಿ, ಅದಾದ್ಮೇಲೆ ಯೂಸರ್ 1, ಯೂಸರ್ 3, ಯೂಸರ್ 2 ಬುಕ್ಕಿಂಗ್ ಟಿಕೆಟ್. ಸೊ ಯಾವ್ದು ಫಸ್ಟ್ ವೇಟ್ ಮಾಡಾಕ್ತಿದ್ಲ ಅದ ಥ್ರೆಡ್ಗೆನ ಬೇಸಿಕಲಿ ನಾವು ಅಲೋ ಮಾಡಾಕ್ತೀವಿ ಬುಕ್ಕಿಂಗ್ ಟಿಕೆಟ್ ಅಂತೇಳಿ. ಸೊ ಯೂಸರ್ 2 ಬುಕ್ಕಿಂಗ್ ಕಂಪ್ಲೀಟ್ ಮಾಡ್ಯಾನ. ಆಮೇಲೆ ಯೂಸರ್ 1 ಬುಕ್ಕಿಂಗ್ ಟಿಕೆಟ್ ಸೆಕೆಂಡ್ 1 ಯಾರು ವೇಟ್ ಮಾಡಾಕತ್ತಾರ ಅಂದ್ರೆ ಯೂಸರ್ 1 ಬಂದೈತಿ. ಅದಕ್ಕೆ ಯೂಸರ್ 1ಗೆ ಸೆಕೆಂಡ್ ನಮಗೆ ಬುಕ್ಕಿಂಗ್ ಟಿಕೆಟ್ ಅಂತೇಳಿ ಬಂದೈತಿ. ಯೂಸರ್ 1 ಕಂಪ್ಲೀಟ್ ಆದ್ಮೇಲೆ ಯೂಸರ್ 3ಗೆ ಟಿಕೆಟ್ ಬುಕ್ಕಿಂಗ್ ಮಾಡಕ್ಕೆ ಅವಕಾಶ ಆಗ್ತೈತಿ. ಸೊ ಯಾವ ಥ್ರೆಡ್ ಫಸ್ಟ್ ಬಂದ ಬೇಸಿಕಲಿ ಲಾಕ್ ಸಲುವಾಗಿ ವೇಟ್ ಮಾಡಾಕ್ತೈತಿಲ್ಲ ಅದ ಥ್ರೆಡ್ಡಿಗೆ ಲಾಕ್ ಸಿಕ್ಕೈತಿ. ಸೊ ಇದು ಯಾವ ರೀತಿ ಎನ್ಶೋರ್ ಆಗ್ತೈತಿ ಅಂತಂದ್ರೆ ನಾವು ರೀಎಂಟ್ರೆಂಟ್ ಲಾಕ್ದಾಗ ಕನ್ಸ್ಟ್ರಕ್ಟರ್ದಾಗ ಟ್ರೂ ಅಂತೇಳಿ ಕಳಿಸ್ತೀವಿ ಅಂತಂದ್ರೆ ಅದ ಫೇರ್ನೆಸ್ನ ಎನೇಬಲ್ ಮಾಡ್ತೈತಿ, ಹಂಗೆ ಎನ್ಶೋರ್ ಮಾಡ್ತೈತಿ. ಸೊ ಇಷ್ಟಿದೆ ರೀಎಂಟ್ರೆಂಟ್ ಲಾಕ್ ಬಗ್ಗೆ. ಇಷ್ಟೆಲ್ಲ ಮೆಥಡ್ಸ್ ಅದಾವ: ಲಾಕ್, ಅನ್ಲಾಕ್, ಟ್ರೈ ಲಾಕ್, ಟೈಮ್ ಔಟ್, ಲಾಕ್ ಇಂಟರಪ್ಟಬಿಲಿ, ರೀಎಂಟ್ರೆಂಟ್ ಲಾಕ್ ವಿತ್ ಫೇರ್ನೆಸ್. ಸೊ ಇವೆಲ್ಲ ಮೆಥಡ್ ಏನು ಮಾಡ್ತಾವ ಅಂದ್ರೆ ಬೇಸಿಕಲಿ ಸಿಂಕ್ರೊನೈಸೇಷನ್ದ ಏನೇನು ಡಿಸ್ಅಡ್ವಾಂಟೇಜಸ್ ಅದಾವಲ್ಲ ಅವನ್ನೆಲ್ಲಾನು ಓವರ್ಕಮ್ ಮಾಡ್ತಾವ. ನಾವು ನೆಕ್ಸ್ಟ್ ವಿಡಿಯೋದಾಗ ರೀಡ್ ರೈಟ್ ಲಾಕ್ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇಂಟ ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.